ಆತ್ಮೀಯ ವಿದ್ಯಾರ್ಥಿಗಳೇ, ಶಿವ್ ದಿ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಿವರಾಜ್. ವಿದ್ಯಾರ್ಥಿಗಳೇ, ನಿಮ್ಮ ಒಂದು SLCಯ ಪರೀಕ್ಷೆ 1ರ ಫಲಿತಾಂಶ ಪ್ರಕಟ ಯಾವಾಗ ಆಗ್ತದೆ ಅಂತೇಳಿ ನಿಮಗೆ ಕೆಲವೊಂದು ಕುತೂಹಲ ಅನ್ನೋದು ಇರಬಹುದು. ಆದಷ್ಟು ಬೇಗ ಫಲಿತಾಂಶ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ನಿಮ್ಮ ಒಂದು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಪ್ರಕ್ರಿಯೆ ಅನ್ನೋದು ಈಗಾಗಲೇ ಕಂಪ್ಲೀಟ್ ಆಗೈತೆ. ಸೊ ಅದರಿಂದ ಆದಷ್ಟು ಬೇಗ ನಿಮ್ಮ ಒಂದು ಫಲಿತಾಂಶ ಅನ್ನೋದು ಪ್ರಕಟವಾಗುವಂತ ಸಾಧ್ಯತೆಗಳು ಇರ್ತವೆ. ಸೊ ಎಕ್ಸಾಕ್ಟ್ ಡೇಟ್ ಅಂತೇಳಿ ಯಾವುದೇ ರೀತಿಯಾದ ಡಿಪಾರ್ಟ್ಮೆಂಟ್ ಅಲ್ಲಿಂದ ಅನೌನ್ಸ್ ಆಗಿರಲ್ಲ. ತಾತ್ಕಾಲಿಕ ಒಂದು ಡೇಟ್ಸ್ ಯಾವ ರೀತಿ ಐತೆ ಅಂತೇಳಿ ಮೇನ ಮೊದಲ ವಾರದಲ್ಲಿ ನಿಮ್ಮ ಒಂದು ಫಲಿತಾಂಶವನ್ನ ಪ್ರಕಟಿಸುವಂತಹ ಸಾಧ್ಯತೆಗಳಿರ್ತವೆ. ಸೊ ಅದಕ್ಕಿಂತ ಮುಂಚೆನೂ ಫಲಿತಾಂಶ ಅನ್ನೋದು ಅನೌನ್ಸ್ ಆಗ್ಬೋದು, ಅಥವಾ ಇನ್ ಕೇಸು ಸ್ವಲ್ಪ ತಡ ಆಗುವಂತಹ ಸಾಧ್ಯತೆಗಳು ಅನ್ನೋದು ಇರ್ತವೆ. ಸೊ ಯಾವುದೇ ಕಾರಣಕ್ಕೂ ನೀವು ಗೊಂದಲಕ್ಕೆ ಒಳಗಾಗಬೇಡಿ. ಮತ್ತೆ ಇನ್ನೇನು, ನಿಮ್ಮ ಒಂದು ಫಲಿತಾಂಶ ಅನ್ನೋದು ಕಡಿಮೆ ಬಂತು ಅಂತ ಇಟ್ಕೊಳ್ಳಿ, ಅದಕ್ಕೂ ಸಹ ನೀವು ಯಾವುದೇ ರೀತಿಯಾದ ಫೀಲ್ ಆಗುವಂತಹ ಸಾಧ್ಯತೆಗಳು ಅನ್ನೋದು ಇಲ್ಲ. ಸೊ ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ನಿಮ್ಮ ಫಲಿತಾಂಶ ಕಡಿಮೆ ಬಂದರೂ ಸಹ ನೆಕ್ಸ್ಟ್ ಎಕ್ಸಾಮ್ ನೆಕ್ಸ್ಟ್ ಒಂದು ಎಕ್ಸಾಮ್ ಅನ್ನ ನೀವು ಬರೆಯುವಂತಹ ಅವಕಾಶನ ಸರ್ಕಾರ ನಿಮ್ಗೆ ನೀಡೈತೆ. ಸೊ ಅದರಿಂದ ಯಾರು ಕಡಿಮೆ ಬಂದು ನಮ್ಮ ಒಂದು ಮಾರ್ಕ್ಸ್ ಕಡಿಮೆ ಬಂದೈತೆ ಅಂತೇಳಿ ನೀವು ಫೀಲ್ ಆಗುವಂತ ಸಾಧ್ಯತೆಗಳು ಬೇಡ. ಇನ್ನ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಅನ್ನೋದು ಈಗಾಗಲೇ ಕಂಪ್ಲೀಟ್ ಆಗೈತೆ. ಸೊ ಅದರಿಂದ ಆದಷ್ಟು ಬೇಗ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನೋದು ಬರುವಂತ ಸಾಧ್ಯತೆಗಳೈತೆ. ಸೊ ನಿಮ್ಮ ಒಂದು ರಿಸಲ್ಟ್ಸ್ ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತೇಳಿ ರಿಸಲ್ಟ್ಸ್ ಬರೋದಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋ ಮಾಡ್ತೀನಿ. ಸೊ ಆ ಒಂದು ಸ್ಟೆಪ್ಸ್ ಫಾಲೋ ಮಾಡಿ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನೋದು ಚೆಕ್ ಮಾಡ್ಕೋಬಹುದು. ಸೊ ನಿಮ್ಗೆ ಈ ಒಂದು ಇನ್ಫಾರ್ಮೇಶನ್ ಹೆಲ್ಪ್ಫುಲ್ ಆಯ್ತು ಅಂತಂದ್ರೆ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಎಲ್ಲರೂ ಎಕ್ಸಾಮಿನೇಷನ್ಸ್ ಅಲ್ಲಿ ಒಳ್ಳೆ ರಿಸಲ್ಟ್ ಸ್ಕೋರ್ ಮಾಡ್ಲಿ ಅಂತ ನಾನು ಬಯಸ್ತಾ ಧನ್ಯವಾದಗಳು.